ಸರ್ ನಮಸ್ಕಾರ. 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 ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅಪರೂಪದ ರಾಜಕಾರಣಿ ಕೆ ಕಾಮರಾಜನ್ ಇವರ ಒಂದು ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಕಾಮರಾಜನ್ ಅವರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವರ ಒಂದು ಆದರ್ಶಗಳು, ವ್ಯಕ್ತಿತ್ವಗಳು, ಇನ್ನು ಅನೇಕ ಸಮಾಜಮುಖಿ ಕೆಲಸಗಳ ಬಗ್ಗೆ. ಇವತ್ತು ಕೆ ಕಾಮರಾಜರವರ 122ನೇ ಜನ್ಮದಿನದ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸ್ತೇನೆ. ಕೆ ಕಾಮರಾಜರವರು ಒಬ್ಬ ಅಪರೂಪದ ರಾಜಕಾರಣಿ. ದೇಶದಲ್ಲೇ ಮಧ್ಯಾಹ್ನದ ಬಿಸಿ ಊಟ ಮತ್ತು ಉಚಿತ ಶಿಕ್ಷಣಕ್ಕೆ ಅಡಿಪಾಯ ಹಾಕಿದವರು ಕೆ ಕಾಮರಾಜರವರು. ಇವರು ಸ್ವತಂತ್ರ ಭಾರತದ ಮೊದಲ ಕಿಂಗ್ ಮೇಕರ್ ಎಂದು ಪರಿಗಣಿಸಲ್ಪಟ್ಟವರು. ಇವರು 3 ಬಾರಿ ತಮಿಳುನಾಡು ಮುಖ್ಯಮಂತ್ರಿಯಾದವರು. CM ಹುದ್ದೆ ತ್ಯಜಿಸಿ ಪಕ್ಷ ಸಂಘಟನೆಗೆ ತೊಡಗಿಸಿಕೊಂಡವರು ಇವರೇ ಕೆ ಕಾಮರಾಜರ್. ತಮಿಳುನಾಡಿನಲ್ಲಿ ದಶಕಗಳ ಹಿಂದೆ ಕ್ರಾಂತಿಯ ಭಾಷ್ಯ ಬರೆದಿದ್ದ ಕಾಮರಾಜ್ ರವರ ಜನ್ಮದಿನ ಇಂದು ಜುಲೈ 1903 15ರಂದು ತಮಿಳುನಾಡಿನ ವಿರುದುನಗರದಲ್ಲಿ ಕುಮಾರಸ್ವಾಮಿ ನಾಡರ್ ಹಾಗೂ ಶಿವಗಾಮಿ ಅಮ್ಮಾಳ್ ರವರ ಮಗನಾಗಿ ಜನಿಸುವ ಕಾಮರಾಜರವರು ಅವರ ಕೊಡುಗೆ ಬಹಳ ಅಪಾರವಾದ ಕೊಡುಗೆ ತಮಿಳುನಾಡಿಗಿದೆ. ತಮಿಳುನಾಡಿನಲ್ಲಿ ಇನ್ನೊಂದು ಹೆಸರು ಕೂಡ ಮಾಡಿದ್ದಾರೆ, ಕಲ್ವಿ ತಂದೆ ಕಾಮರಾಜರ್ ಅಂತಾನೇ ಇವರಿಗೆ ಒಂದು ಹೆಸರು ಕೂಡ ಇದೆ. ಕಲ್ವಿ ತಂದೆ ಅಂದರೆ ಶಿಕ್ಷಣದ ಪಿತಾಮಹ ಅಂತ. ಹಲವಾರು ಬ್ರಿಡ್ಜ್ಗಳು, ಶಾಲೆಗಳು, ಅಂದಿನ ಕಾಲದಲ್ಲೇ ಬಿಸಿ ಊಟ ಕೊಟ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥವರು ಕೆ ಕಾಮರಾಜರವರು. ಇಂದು ನಾಣ್ಯಗಳು ಮತ್ತು ಸ್ಟ್ಯಾಂಪ್ಗಳು ಮತ್ತು ಹೌದು, ನಾಣ್ಯಗಳು, ಅವರ ಒಂದು ನಾಣ್ಯಗಳು ಕೂಡ ಇವೆ, ಸ್ಟಾಂಪ್ ಕೂಡ ಇದೆ. 1975ನೇ ಇಸ್ವಿನಲ್ಲಿ ಅವರು ಮರಣ ಕೂಡ ಹೊಂದ್ತಾರೆ. ಆಮೇಲೆ ಅಂದಿನ ಕಾಲದಲ್ಲಿ ಅವರಿಗೆ ಭಾರತ ರತ್ನ, ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಕೊಟ್ಟು ಗೌರವಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಸರ್, ಹಾಗೆ ಇಂದಿರಾ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದು, ಅಂದಿನ ಕಾಲದ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ, ಸ್ವಾತಂತ್ರ್ಯ ಹೋರಾಟಗಾರ, ಮುತ್ಸದ್ದಿಯಾಗಿದ್ದರು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಮುಂಚೂಣಿ ಸ್ಥಾನದಲ್ಲಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿಸುವಲ್ಲಿ ಪ್ರಧಾನ ಭೂಮಿಕೆಯನ್ನು ನಿರ್ವಹಿಸಿದವರು ಇವರು. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡಿ ಗ್ರಾಮೀಣ ಭಾಗದ ಲಕ್ಷಾಂತರ ಮಕ್ಕಳು ವಿದ್ಯೆ ಕಲಿಯುವಂತೆ ಮಾಡಿದವರು ಇವರು. ಇವರಿಗೆ ಮರಣೋತ್ತರವಾಗಿ 1976ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ತುಂಬ ಧನ್ಯವಾದಗಳು ಸರ್. ಈ ಒಂದು ಕೆ ಕಾಮರಾಜನ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಲವಾರು ಮಾಹಿತಿಗಳನ್ನ ಹಂಚಿಕೊಂಡ್ರಿ. ಹಾಗಾಗಿ ತಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದ ತಮಗೆ.